ಉಪ್ಪು, ಬೆಲ್ಲ, ಉಪ್ಪು ಸಿಕ್ಕೇ ಸಿಗ್ತಾವ ತಡಿ ಆಯ್ತಾ ಆಮೇಲೆ ಮಾತಾಡೋದು ಸುಮ್ಮನೆ ಮಾಡೇ ಮಾಡ್ತಾರೆ ಅವರು ಪೇಷನ್ಸಿಂದ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ. ನಮಗೆ ಕಣ್ಣೀರು ಉರಿ ಮನೆಯವರೆಲ್ಲ ಕುತ್ಕೊಂಡು ಸೋಸ್ಬೇಕು. ಪಲ್ಯವೇನು ಅರ್ಧ ಗಂಟೆ ಆಗಕತ್ತಿ. ಊಟದಾಗ ಏನಾದ್ರು ಹೆಚ್ಚಿಗೆ ಖಾರ ಆತಂದ್ರೆ ಏನು ಮಾಡ್ಬೇಕು? ಹೆಚ್ಚಿಗೆಂತೀನಿ ನಾ ಲಾಸ್ಟ್ ಈರುಳ್ಳಿ ಹೆಚ್ಚಬೇಕು, ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಕೊಡ್ತ. ಬಿಸಿ ಬಿಸಿ ಜವಳಿಕಾಯಿ ರೆಡಿ ಆಗಿದೆ. ನಮಸ್ಕಾರ ಕುಟುಂಬದವರೇ, ಹೆಚ್ಚುವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಇವತ್ತಿನ ಸ್ಪೆಷಲ್ ಏನಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇವತ್ತು ನಾವು ಜವಳಿಕಾಯಿ ಪಲ್ಯನ ಮಾಡ್ತಾ ಇದ್ವಿ. ಜೊತೆಗೆ ಯಾವ ಥರ ವಿಡಿಯೋ ಮಾಡ್ತೀವಿ, ಏನೆಲ್ಲ ಮಿಸ್ಟೇಕ್ಸ್ ಆಗುತ್ತೆ, ಏನೆಲ್ಲ ನಾವು ಸರ್ಕಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಲೆಟ್ಸ್ ಬಿಗಿನ್. ಬೆಲ್ಲ, ಉಪ್ಪು, ಸಾಸಿವೆ, ಕುರ್ಷಾಣಿ ಪುಡಿ, ಸಾಂಬಾರ್ ಪುಡಿ, ಅಲಸಂದಿ ಕಾಳನ್ನ ನಾವು 4 ಅವರು ನೆನೆಸಿರೋ ಸ್ನೇಹಿತರೆ, ಇದು ನೆನೆಸಿರೋಂಥ ಅಲಸಂದಿ ಕಾಳು. ಆನಂತರ ನಮಗೆ ಬೇಕಾಗಿರೋದು 2 ಈರುಳ್ಳಿ, 4 ರಿಂದ 5 ಟೊಮೊಟೊ ಹಣ್ಣು, ಚಿಕ್ಕ ಟೊಮೊಟೊ ಹಣ್ಣು. ದೊಡ್ಡ ಟೊಮೊಟೊ ಹಣ್ಣು ಆದರೆ ನಿಮಗೆ 3 ರಿಂದ 4 ಸಾಕಾಗುತ್ತೆ. ಹಸಿಮೆಣಸಿನಕಾಯಿ ಒಂದು 8 ರಿಂದ 10 ತಗೊಂಡೇವಿ. ನೀವೇನಾದರೂ ಖಾರ ಜಾಸ್ತಿ ತಿಂತೀನಿಂದ ಇನ್ನೂ ಸ್ವಲ್ಪ ತಗೋಬೋದು. ಖಾರ ಮೆಣಸಿನಕಾಯಿ ನೋಡ್ಕೊಂಡು ತಗೋಬೇಕಾಗ್ತದೆ. ಅದಾದ ಮೇಲೆ ನಮಗೆ ಜವಳಿಕಾಯಿ ಬೇಕು. ಅದಾದಮೇಲೆ ಒಂದು ಕೊಬ್ಬರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಏನಪ್ಪ ಇಷ್ಟೇ ಜವಳಿಕಾಯಿ ಅಂತ ಅಂದ್ಕೋಬೇಡಿ, ಜವಳಿಕಾಯಿನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀವಿ. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್ ಅಲ್ಲ, ಅದಕ್ಕೋಸ್ಕರ ನೋಡ್ಬೋದು. ಮೇನ್ ಇಂಗ್ರೀಡಿಯೆಂಟ್ ನಮಗೆ ಅಲಸಂದಿ ಕಾಳು ಹೇಗೋ ಹಾಗೆ ಜವಳಿಕಾಯಿ. ಇದೊಂದು ಎಷ್ಟು ತಗೊಂಡಿದ್ದೀವಮ್ಮ? ಅರ್ಧ kg ನಾವು ಇಲ್ಲಿ ಜವಳಿಕಾಯಿನ ತೊಗೊಂಡಿದ್ವಿ ಸ್ನೇಹಿತರೆ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ನೋಡ್ಬೋದು. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್, ಯಾಕಂದರೆ ನರ್ಸೆಲ್ಲ ಇರ್ತೈತೆ, ಅದನ್ನೆಲ್ಲ ಬಿಚ್ಕೋಬೇಕು, ಹಂಗೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಇದು ಟೈಮ್ ಇದ್ದಿದ್ರಾಗೂ ಈ ಪಲ್ಯಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ, ಪೇಷನ್ಸು ಇರಬೇಕಾಗ್ತದೆ. ಮಹಿಳಾ ಮಣಿಯರು ಯಾವುದನ್ನೇ ಆಗಲಿ ರುಚಿಯಾಗಿ ಮಾಡೇ ಮಾಡ್ತಾರೆ, ಅವರು ಪೇಷನ್ಸಿಂದ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ. ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪು. ಮಹಿಳಾ ಮಣಿ ಅಷ್ಟೇ ಅಲ್ಲ, ಪುರುಷೋತ್ತಮರು ಕೂಡ ಇದ್ದಾರೆ, ಉತ್ತಮವಾದಂಥ ಅಡುಗೆಯನ್ನು ಕೂಡ ಮಾಡ್ತಾರೆ. ಈಗ ನೋಡ್ಕೊಂಡ್ರಿ ಸಾಮಗ್ರಿಗಳು, ಐಟಮ್ಗಳು ಅಂತ ಹೇಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಒಂದಿಷ್ಟು ತರಕಾರಿಯನ್ನು ಹೆಚ್ಕೊಳ್ಳೋಣ ಬನ್ನಿ. ಟೊಮೊಟೊ ಹಣ್ಣು ಒಂದು ಬಾರಿ ತೊಳೆದೇವಿ, ಆದ್ರೂ ಮತ್ತೊಂದು ಸಾರಿ ನೀರಲ್ಲಿ ಹಾಕ್ಕೊಳ್ಳೋಣ. ಅದಾದಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈರುಳ್ಳಿನ ನಾವು ಸಿಪ್ಪೆನ ಸ್ವಲ್ಪ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ಕಣ್ಣೀರು ಉರಿ ಬರಲ್ಲ, ಕಣ್ಣು ಉರಿ ಬರಲ್ಲ. ಈಗ ನಾವು ಈರುಳ್ಳಿನ ಹೆಚ್ಚುತ್ತಾ ಇದ್ದೀವಿ. ಈರುಳ್ಳಿನ ನೀರು ಹಾಕೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಕತಿ ಅಂತ ಹೇಳ್ತಾರೆ. ಏನಂತೀಯಮ್ಮ? ಸಿಪ್ಪೆ ಸುಲಿಯಾಕೆ ಅಗ್ರ ಆಕತಿ ಅಂತ ಈ ಥರ ನರ್ಸ್ ತಗೋಬೇಕು ಜವಳಿಕಾಯಿನಾಗೆ. ಜವಳಿಕಾಯಿ ಪಲ್ಯ ಉದ್ದ ಹಾಕತ್ತ. ಈಗ ನರ್ಸ್ ತಕ್ಕಂದು ಈಗ ಸಣ್ಣ ಕೆಚ್ಕೋಬೇಕು. ಈ ಥರ ಏನೇ ಆಗಲಿ ಸ್ವಲ್ಪ ಜವಳಿಕಾಯಿ ಪಲ್ಯ ಮಾಡಬೇಕು ಅಂದರೆ ಪೇಷನ್ಸ್ ಭಾಳ ಮುಂಚೆನೇ ಮಾಡಿಟ್ಕೋಬೇಕು. ಸೋಸಿ ಬೇಗ ಮಾಡೋಕ್ಕಾಗಲ್ಲ. ನರ್ಸ್ ಸೋಸಿ ಇಟ್ಕೊಂಡ್ರೆ ಕ್ಲೀನಾಗಿ ನೈಟೇ ನಾಳೆ ಬೆಳಗ್ಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಮಾಡ್ತಾನೆ ಅಂದರೆ ನಿನ್ನೆ ನೈಟ್ ಸೋಸಿ ಇಟ್ಕೊಂಡ್ರೆ ನಮಗೆ ಈಸಿ ಆಕತಿ. ಮನೆಯವರೆಲ್ಲ ಕೂತ್ಕೊಂಡು ಸೋಸ್ಬೇಕು. ಒಬ್ಬರೇ ಇದ್ದರೆ ಒಬ್ಬರೇ ಸೋಸ್ಬೇಕು. ಪತಿದವರು ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದರೆ ಅವರು ಕೂಡ ಹೆಲ್ಪ್ ಮಾಡ್ಬೋದು. ನರ್ಸ್ ಇಲ್ಲದ್ರೆ ಹಂಗೆ ಹೆಚ್ಚಬೋದು. ಇದ್ರಾಗ ನಾನಾ ಥರ ಜವಳಿಕಾಯಿ ಐತೇನಮ್ಮ. ಪಲ್ಯ ರೊಟ್ಟಿ ಅದು ನಾವು ನಮ್ಮ ಬಾಕ್ಸು ಅದಾವ, ಐತಿ ಬಾಕ್ಸು. ಅದೇ ಪಲ್ಯನೂ ಮಾಡಿದೆ. ಓಯ್ ಭಾರಿ ಫಾಸ್ಟ್ ಐತಿ ಬಿಡು. ಉಷಾ ಅದೇ ಇದು ಮಾಡ್ತದ ವಿಬ್ಳಾರ ಸೇರ್ಕೆಂದು ರೊಟ್ಟಿ ಸುಟ್ಟು ಒಂದಿವ್ಸ ಬೆಳಗಿದೆ. ಏನು ಪಲ್ಯವೇನು ಅರ್ಧ ಗಂಟೆ ಆಗಕತ್ತಿ.
ಅರ್ಧ ಗಂಟೆನೂ ಬೇಡ, ನೆನೆಸಿದವಲ್ಲ ಒಂಚೂರು ಜವಳಿಕಾಯಿ ಉರಿ ಅಂದ್ಬಿಟ್ಟು ತಡಕತ್ತಾಟೆ ತಮ್ಮ ಇಲ್ಲ. ಫ್ರೈ ಮಾಡಿ ಜವಳಿಕಾಯಿ ಫ್ರೈ ಮಾಡಿ ಆಮೇಲೆ ಉಳ್ದು ಹಾಕ್ಬೇಕು. ಇದನ್ನ ರುಬ್ಕಿನಕ್ ಬರ್ತೈತಿ. ರುಬ್ಬೋದೇನಿಲ್ಲ, ಇದು ಕಾಯಿನಾಗೆ ತುರ್ದು ಮೇಲೆ ಹಾಕೋದಷ್ಟೇನಾ, ಮಸಾಲೆ ಏನು ಮಾಡೋದಿಲ್ಲ. ಇಲ್ಲ ಇಲ್ಲ, ಕಾಯಿ ತುರಿ ಹಂಗೆ ಹಾಕೋದು. ಅದು ಹಂಗೆ ಫ್ರೈ ಮಾಡಿ ನೀರಾಗೆ ಬೇಯಿಸೋದು. ಕುಕ್ಕರ್ ಕುಗ್ಸ್ಬೇಕಾ? ಇಲ್ಲ ಇಲ್ಲ, ಕಾಳು ನೆನೆಕೈತಲ್ಲ, ಕುಕ್ಕರ್ ಕೂಗೋ ಅವಶ್ಯಕತೆ ಇಲ್ಲ, ಹಂಗೆ ಬೇಯ್ತದ. ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಯಬೋದು. ಖಾರ ಇದ್ರೆ ಕಡಿಮೆ ಹಾಕ್ಯಬೇಕು, ಖಾರ ಜಾಸ್ತಿ ತಿನ್ನೋರಿದ್ರೆ ಹಾಕ್ಯಬೋದು. ನಾವು ಮೀಡಿಯಮ್ ಖಾರ ತಿನ್ನೋದು, ಜಾಸ್ತಿ ತಿನ್ನಲ್ಲ ನಾವು ಖಾರನ, ಹಂಗಾಗಿ ಒಂದು ಅಳತಿಗೆ ಆಗ್ತದನ್ನ ಕಡಲೆ ಖಾರ. ಊಟದಾಗ ಏನಾರ ಹೆಚ್ಚಿಗೆ ಖಾರ ಆತಂದ್ರೆ ಏನು ಮಾಡ್ಬೇಕು? ತಿನ್ನೋದು ಪಲ್ಯ ಖಾರ ಆಯ್ತು ಅಂದ್ರೆ ಮೊಸರು ಹಾಕ್ಯಂಡು ತಿಂತಾರೆ, ಇಲ್ಲಾಂದ್ರೆ ತುಪ್ಪ ಹಾಕ್ಯಂಡು ತಿನ್ಬೋದು. ತುಪ್ಪ ಇದ್ದವ್ರು ತುಪ್ಪ ಹಾಕ್ಯಂಡು ತಿಂದ್ರೆ ಖಾರ ಕಡಿಮೆ ಆಕತಿ. ಮೊಸರು ತಿನ್ನೋರು ಮೊಸರು ತಿನ್ಬೋದು, ಅವ್ರವ್ರು ಇದ್ರ ಮೇಲೆ ಡಿಪೆಂಡ್ ಅದು. ಒಬ್ಬೊಬ್ರಿಗೆ ಒಂದೊಂಥರ. ಎಲ್ಲರಿಗೂ ಒಂದೇ ವರ್ಕ್ ಆಗಲ್ಲ. ಲಾಸ್ಟ್ ಈರುಳ್ಳಿ ಹೆಚ್ಚಬೇಕು, ಇಲ್ಲಾಂದ್ರೆ ಭಾಳ ಕಣ್ಣು ಉರಿತಾವ. ನೋಡಿ ಸ್ನೇಹಿತರೆ, ಫಸ್ಟೇ ಈರುಳ್ಳಿ ಹೆಚ್ಚಬೇಡ್ರಿ, ಲಾಸ್ಟಲ್ಲಿ ಈರುಳ್ಳಿ ಹೆಚ್ಚ್ರಿ. ಇದ್ರಾಗ ಹೆಚ್ಚಕರೆ ಕಣ್ಣು ಉರಿ ಬರ್ತಾವೆ. ಈ ಹುಳಿಗೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೇಕು. ಟೊಮೊಟೊ ಹಣ್ಣು ಎಷ್ಟು ಹಾಕ್ಬೋದಮ್ಮ ನಾವು ಮಿನಿಮಮ್ ಅಂದ್ರೆ? ಅವ್ರು ಬೇಕಾದ ಅವರು ಅವ್ರಿಗೆ ತಕ್ಕಂಗೆ ಅವ್ರು ಹಾಕ್ಯಬೋದು. ನಮ್ಮನೆ ಟೊಮೊಟೊ ಹಣ್ಣು ಜಾಸ್ತಿ ಬೇಕು, ನಾವು ಜಾಸ್ತಿ ಟೊಮೊಟೊ ಹಣ್ಣು ತಿಂತೀವಿ. ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿ ರುಚಿ ಟೇಸ್ಟ್ ಬರ್ತೈತಿ. ರುಚಿಗೆ ಬೇಕಲ್ಲ, ಏನಾಗಿಲ್ಲಿದೆ. ಈಗ ನಾವು ತರಕಾರಿಯನ್ನು ಹೆಚ್ಕೊಂಡು ಸ್ನೇಹಿತರೆ, ಈಗ ಅಡುಗೆ ಮಾಡೋಣ ಬರ್ರಿ. ಈಗ ಸರಿ ಆತ. ಈಗ ಎಷ್ಟು ಚಮಚ ಎಣ್ಣೆ? ನಾನು ಒಂದು 3 ಚಮಚ ಎಣ್ಣೆ ಹಾಕ್ತದ. ಚೌಳಿಕಾಯಿ ಚಂದ ಫ್ರೈ ಆಗ್ಬೇಕಲ್ಲ. ಜವಳಿಕಾಯಿನ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ನಾವೀಗ. ಎಷ್ಟೇ ಮಾಡಲಿ, ಎಷ್ಟೇ ಕ್ವಾಂಟಿಟಿಯಾಗಿ ಮಾಡಿದ್ರು ಚೆನ್ನಾಗಿ ಜವಳಿಕಾಯಿನ ಫ್ರೈ ಮಾಡ್ಕೋಬೇಕಲ್ಲ. ಹಾಕ್ಬೋದು. ಈಗ ಕಾದಿದೆ ಅಂತ ಕಾಯಿದೆ. 4 ಚಮಚ ತಗ, ಈ ಕಡೆ ದೊಡ್ಡ ಪಲ್ಯಕ್ಕೆ ಅದನ್ನೊಂದು ಚಮಚ, ಮೀಡಿಯಮ್ ಚಮಚ ತಗ. ಪಲ್ಯ ಮಾಡೋ ಚಮಚ ಮಾಡ್ತಗ. ನೀಟಾಗಿ ಎಣ್ಣೆಯಲ್ಲೇ ನಾವು ಇದನ್ನು ಫ್ರೈ ಮಾಡಬೇಕು. ಅವತ್ತು ಫ್ರೈ ಮಾಡ್ಬೇಕು. ಫ್ರೈ ಮುರಿಬೇಕು. ಟೇಸ್ಟ್ ಚೆನ್ನಾಗಿ ಕೊಡ್ತತಿ. ಜವಳಿಕಾಯಿನಾಗೆ ನಾನಾ ಥರ ಪಲ್ಯ ಮಾಡಿ ಬೇಸಿ ಮಾಡ್ಬೋದು. ಬೇಸಿ ಬಸ್ ಮಾಡ್ತಿದ್ವಿ ನಾವು ಅವಾಗ. ಭಾರಿ ಚೆನ್ನಾಗಿ ಬೆಳಿತಿದ್ವಿ ಜವಳಿನ ಚಿಕ್ಕವರಿದ್ದಾಗ. ಪಲ್ಯ ಸಾಕಾಗಿ ಪಲ್ಯ ಆಗೋದು. ಈಗ ಕರಿಬೇವು ಸೊಪ್ಪು, ತಡಿ, ಹಸಿಮೆಣಸಿನ್ಕಾಯಿ ಉರಿ, ಈರುಳ್ಳಿ, ಟೊಮೊಟೊ ಹಾಕಿ, ಕಾಳೆಲ್ಲ ಹಾಕಿ ಫ್ರೈ ಮಾಡ್ಕೊಂತೀವಿ.
ಬಜ್ಜಿ ತಟ್ಟೆ ಮುಚ್ಚೋಣ. ಸ್ವಲ್ಪ ಫ್ರೈ ಆಗಲಿ. ಒಂದು 2 ನಿಮಿಷ ಆಮೇಲೆ ಸ್ವಲ್ಪ ನೀರು ಹಾಕೋಣಂತೀವಿ. ಸ್ವಲ್ಪ ಆನ್ ಮಾಡಿದ್ಯಾ? ಇದೆ ನೀರು ಬಿಟ್ಕೊಂಡತ್ ನಾವು ಫ್ರೈ ಆಗ್ತಾ ಐತಿ, ಬೇಯ್ತಾ ಐತಿ. ಒಂದು ಲೋಟ ನೀರು ಹಾಕೋಣ, ಕ್ಲೀನಾಗಿ ಬೆಂದ್ಕೊಳ್ಳಿ. ಈ ಥರ ನೀರು ಬಿಟ್ಕೊಂಡ್ಮ್ಯಾಗೆ ಒಂದು ಲೋಟ ಮ್ಯಾಲಿಂದ ಹಾಕ್ಬೇಕು. ಕೊಯ್ ನಮ್ಮ ಕೊಯ್ ಕಾಣ್ತೈತೆ ನೋಡಿ. ಬಿಸಿ 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 ನೋಡ್ತಾ ಇದೆ, ಕುದೀತಾ ಇದೆ ಪಲ್ಯ. ನೋಡು ಜಳಕೆ ತಿಂದು ನೋಡು, ತಿಂದು ನೋಡಿದೆ ಆಗಲೇ ಒಂದು ಸ್ವಲ್ಪ ಬೆಂದತ್ತು. ಬಿಸಿ ಬಿಸಿ ಪಲ್ಯ ಹೆಂಗಿದೆ ನೋಡ್ತಾ ಇದ್ರೆ, ಬೆಂಕಿ ಥರ ಸುಡ್ತಾ ಇದೆ ಹವೆ. ಕಾಳಿನೂ ಬೇಯಬೇಕು. ಜವಳಿಕಾಯಿ ಇನ್ನೊಂದು ಸ್ವಲ್ಪ ಬೇಯಬೇಕು. ಇದೇ ಬೆಂದತ್ತು ಆಲ್ಮೋಸ್ಟ್, ಇನ್ನೊಂದು ಸ್ವಲ್ಪ ಬೇಯಬೇಕು. ಸೂಪರಾಗಿ ಈಗಲೇ ಏನೂ ಹಾಕಿಲ್ಲ ಸ್ನೇಹಿತರೆ. ಒಗ್ಗರಣೆಯಲ್ಲೇ ಫ್ರೈ ಮಾಡಿ ಸ್ವಲ್ಪ ನೀರು ಬೇಯಿಸಿದ್ದು, ಉಪ್ಪು ಹಾಕಿದ್ದು, ಆದ್ರೂ ಒಂಥರ ಏನೋ ಸಖತ್ ಟೇಸ್ಟ್ ಅನಿಸ್ತಾ ಇದೆ. ಸೊ ಫೈನಲಿ ಹೇಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ ನಾನಂತೂ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡಿರೋಂಥ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ನಾವು ಯಾವಾಗ ವಿಡಿಯೋ ಹಾಕ್ತೇವೆ ಅಥವಾ ಯಾವಾಗ ಲೈವಿಗೆ ಬರ್ತೇವೆ, ಯಾವುದೇ ಒಂದು ವಿಷಯನ ಪೋಸ್ಟ್ ಮಾಡಿದ್ರು ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಸೊ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಆಯಿತಾ? ಸೊ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕೊತ ಕುದೀತಾ ಇದೆ. ರೆಸಿಪಿನ ಖಂಡಿತ ಟ್ರೈ ಮಾಡಿ. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ ಅಡುಗೆನ. ನಿಮ್ಮಮ್ಮನೂ ಕೂಡ ಮಾಡ್ತಾರೆ, ನೀವು ಕೂಡ ಮಾಡ್ತೀರಾ ಅಂತ ಗೊತ್ತು. ಆದ್ರೂ ಅಮ್ಮನ ಕೈ ರುಚಿ ಏನೇ ಆಗಲಿ ಎಲ್ಲರಿಗೂ ಸಿಗಲ್ಲ ಆ ಅದೃಷ್ಟ. ನಾವು ಅಂಥ ಅದೃಷ್ಟವನ್ನು ಪಡೆದಿದ್ದೀವಿ ಅಂತ ಅಂದರೆ ನಾವೇ ಪುಣ್ಯವಂತರು. ಏನಂತೀರಿ? ಸೊ ನಾವು ಇದಕ್ಕೆ ಎಲ್ಲ ಐಟಮ್ನ ಹಾಕೋಣ ಒಂದೊಂದಾಗಿ. ಕುರ್ಷಾಣಿ ಪುಡೆ ನಾವಿದನ್ನು ಸುಮಾರು 2 ಸ್ಪೂನಷ್ಟು 2.5 ಸ್ಪೂನ್ ತೊಗೊಂಡಿವಿ ಸ್ನೇಹಿತರೆ. ಆಮೇಲೆ ಸಾಂಬಾರು ಪುಡೆ ನೋಡ್ಬೋದು, ಸಾಂಬಾರು ಪುಡೆನೂ ಅಷ್ಟೇ 1-2 ಸ್ಪೂನ್ ಮೇಲೆ ತೊಗೊಂಡಿವಿ, 2.5 ಸ್ಪೂನು. ಆಮೇಲೆ ನೋಡ್ತಾ ಇದ್ದೀರಾ ಬೆಲ್ಲವನ್ನು ನಾವು ಇಷ್ಟೆಲ್ಲ ಬೇಡ, ಎಷ್ಟು ಬೇಕೋ ಅಷ್ಟು. ಅದು ಸ್ವೀಟ್ನೆಸ್ಸಿಗೋಸ್ಕರ ಹಾಕ್ತೀವಿ, ಅದು ಅದ್ಭುತವಾದಂಥ ಟೇಸ್ಟ್ ಕೊಡುತ್ತೆ ನಾವು ಬೆಲ್ಲ ಹಾಕೋದ್ರಿಂದ. ನಮ್ಮ ಕಡೆ ಎಲ್ಲ ಅಮ್ಮ ಯಾವಾಗ್ಲೂ ಬೆಲ್ಲ ಹಾಕಿ ಅಡುಗೆ ಮಾಡ್ತಾರೆ, ಸೂಪರಾಗಿರುತ್ತೆ. ಸೊ ಸಖತ್ತಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಮ್ಮ ಸಡನ್ನಾಗಿ ಎಲ್ಲೋದ್ರು ಅಂತ ಅನ್ಕೊಳ್ತಾ ಇದ್ದೀರಾ. ಅಮ್ಮ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಹಿತ್ತಲಲ್ಲಿ, ದನಗಳನ್ನು ನೋಡಿಕೊಳ್ಳಕ್ಕೆ ಹೋಗಿದ್ದಾರೆ. ಸೊ ಅಷ್ಟರೊಳಗೆ ನಾವು ಮಾಡೋಣ. ಏನೇನು ಬೇಕು ಅಂತ ಹೇಳಿದ್ದಾರೆ. ಸೊ ಹೇಳಿದ ಮೇಲೆ ನಾವು ಆರಾಮಾಗಿ ಮಾಡ್ಬೋದು ಅಲ್ವಾ? ಸೊ ಫೈನಲಿ ನೋಡ್ತಾರೆ, ಕೊತ ಕುದೀತಾ ಇದೆ, ಸಖತ್ತಾಗಿ. ನಾವೀಗ ಇದಕ್ಕೆ
ಕೊಬ್ಬರಿ ತುರಿಯನ್ನು ಹಾಕೋಣ. ಸ್ವಲ್ಪ ಮೀಡಿಯಮ್ಮಲ್ಲಿ ಇಡೋಣ, ಯಾಕಂದರೆ ತುಂಬಾ ಕೊತ್ತ ಕುದೀತಾ ಇದೆ, ತಳ ಹಿಡಿಬಾರ್ದಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ. ಚೆನ್ನಾಗಿ ಕೈ ಎಳ್ಕೊಳ್ಳೋಣ. ಆಹಾ, ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿದೆ ಅಂತ. ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಬಿಡೋಣ ಹೆಂಗೈತೆ, ಮತ್ತು ಉಪ್ಪೇನಾರ ಕಡಿಮೆ ಜಾಸ್ತಿ ನೋಡ್ಕೋಬೇಕಲ್ಲ. ಸಖತ್ತಾಗಿದೆ ಸ್ನೇಹಿತರೆ, ಎಮ್ಮಿ ಸೂಪರ್ ಟೇಸ್ಟಿಯಾಗಿದೆ. ನಾವಿದಕ್ಕೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಕಿ ಚೆನ್ನಾಗಿ ಇದನ್ನು ಕೈಯಾಡಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ. ಬಿಸಿ ಬಿಸಿ ಜವಳಿಕಾಯಿ ರೆಡಿ ಆಗಿದೆ. ಸೂಪರ್ ಆದಂತಹ ರೆಸಿಪಿ ತಯಾರಾಗಿದೆ ಸ್ನೇಹಿತರೆ. ಈ ರೆಸಿಪಿ ನೋಡ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂಥೇಳಿ ಅಲ್ವಾ. ಸೊ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ಸೊ ಒಂದು ಬೈಟ್ ತಿಂದು ನೋಡುವ. ಆನಿ 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 ಸೂಪರ್ ಇದೆ. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.